ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸುಪ್ರಜಾ ಚಂದ್ರಶೇಖರ್. ಐ ಆಮ್ ಅ ಪೀಡಿಯಾಟ್ರಿಕ್ ಇಂಟೆನ್ಸಿವಿಸ್ಟ್, ಅಂದರೆ ಚಿಕ್ಕ ಮಕ್ಕಳದ ICU ಸ್ಪೆಷಲಿಸ್ಟ್ ಅಟ್ ದಿ ಹಾಸ್ಪಿಟಲ್ಸ್, ಕನಕಪುರ ರೋಡ್. ಮಕ್ಕಳಲ್ಲಿ ಇನ್ನೊಂದು ಕಾಮನ್ ಸಿಂಪ್ಟಮ್ ಏನು, ಮೂಗಿಂದ ರಕ್ತ ಬರೋದು. ಅದು ನೋಡಿದ್ರೆ ಯಾರಿಗಾದ್ರೂ ಗಾಬರಿ ಆಗುತ್ತೆ, ಅಯ್ಯೋ ಮಗುಗೆ ಮೂಗಿಂದ ರಕ್ತ ಬರ್ತಾ ಇದೆ ಅಂತ. ಕೆಲವು ಟೈಮ್ ಅದು ಏನಾಗುತ್ತೆ, ಕೆಳಗಡೆ ಬೀಳ್ತಾರೆ, ಆವಾಗ ಬ್ಲಡ್ ಬರ್ಬೋದು. ಆ ಟೈಮಲ್ಲಿ ಬೆಟರ್ ಟು ಗೋ ಅಂಡ್ ಶೋ ದ ಡಾಕ್ಟರ್ ಒನ್ಸ್, ಯಾಕಂದ್ರೆ ಬಿದ್ದಿದ ಮೇಲೆ ಆ ಥರ ಆಗಿದೆ, ಪೆದ್ದಿಂದ ಬಿದ್ದಿದ ಮೇಲೆ ಆ ಥರ ಆಗ್ಬೋದು. ಸೊ ಅಂತ ಟೈಮಲ್ಲಿ ಡೆಫಿನೆಟ್ಲಿ ತೋರಿಸ್ಬೇಕು. ಇನ್ನು ಕೆಲವು ಟೈಮಲ್ಲಿ ಆಟ ಆಡಿರೋ ಮಗು ಸಮ್ಮರ್ ಹಾಲಿಡೇಸ್ ಅಲ್ಲಿ ಏನು ಬಿದ್ದಿಲ್ಲ, ಏನು ಟ್ರಾಮಾ ಇಲ್ಲ, ಆದರೂ ಆ ಥರ ಬ್ಲೀಡಿಂಗ್ ಆಗ್ಬೋದು. ಆವಾಗ ನಾವು ಏನು ಮಾಡಬೇಕು? ಫಸ್ಟ್ ಥಿಂಗ್ ಏನಂತಂದ್ರೆ, ಮೂಗನ್ನು ಅದನ್ನು ಪಿಂಚ್ ಮಾಡಬೇಕು, ಅಂದರೆ ಪ್ರೆಸ್ ಮಾಡಬೇಕು. 5 ನಿಮಿಷವರೆಗೂ ಅದನ್ನು ಪ್ರೆಸ್ ಮಾಡಬೇಕು. ಆವಾಗ ಏನಾಗುತ್ತೆ, ಆ ರಕ್ತನಾಳ ಟೈಟ್ ಆಗುತ್ತೆ. ಟೈಟ್ ಆಗಿದ್ರೆ ಬ್ಲೀಡಿಂಗ್ ಬರುವುದಿಲ್ಲ. ಕಾಮನ್ ಮಿಸ್ಟೇಕ್ ಎಲ್ಲರೂ ಏನು ಮಾಡ್ತಾರೆ ಗೊತ್ತಾ, ಆ ಬ್ಲೀಡಿಂಗ್ ಬಂದ ತಕ್ಷಣ ತಲೆ ಮೇಲೆ ಎತ್ತಬೇಕು ಅಂತ ಹೇಳ್ತಾರೆ. ತಪ್ಪು. ಆಪೋಸಿಟ್. ತಲೆ ಮೇಲೆ ಎತ್ತಿದ್ರೆ ಈ ರಕ್ತ ಇಲ್ಲಿಂದ ಬರಲ್ಲ, ಒಳಗಡೆ ಹೋಗುತ್ತೆ. ಅಂಡ್ ಒಳಗಡೆ ಹೋದಾಗ ಅದು ಶ್ವಾಸನಲ್ಲಿಯಲ್ಲಿ ಹೋಗ್ಬೋದು. ಆವಾಗ ಮಗುಗೆ ಚೋಕಿಂಗ್ ಅಂತ ಆಗ್ಬೋದು, ಕಾಂಪ್ಲಿಕೇಶನ್ಸ್ ಆಗ್ಬೋದು. ಯಾವಾಗಲೂ ಬ್ಲಡ್ ಮೂಗಿಂದ ಆಚೆ ಬಂದಿದ್ರೆ ಕೆಳಗಡೆ ನಾವು ಬಗ್ಬೇಕು. ಯಾರು ಮಾಡಲ್ಲ ಅಲ್ವಾ? ನಮ್ಮ ಅಮ್ಮ ಸಹ ಅಪೋಸಿಟ್ ಮಾಡ್ತಾರೆ. ಸೊ ನಾನು ಆವಾಗ ಸೈಂಟಿಫಿಕ್ ಆಗಿ ಅವರಿಗೆ ಹೇಳಿದ್ದೀನಿ, ದಯವಿಟ್ಟು ಹಿಂಭಾಗ ಹೋಗಬೇಡಿ, ಅದರಿಂದ ಶ್ವಾಸಕೋಶಕ್ಕೆ ಪ್ರಾಬ್ಲಮ್ ಬರ್ಬೋದು. ನೀವು ಮುಂದೆ ತಲೆನ ಬಗ್ಬೇಕು ಆ್ಯಂಡ್ ಮೂಗನ್ನ ಚೆನ್ನಾಗಿ ಪ್ರೆಸ್ ಮಾಡಬೇಕು. 1 ನಿಮಿಷ ಪ್ರೆಸ್ ಮಾಡಿ ಆಮೇಲೆ ಚೆಕ್ ಮಾಡೋದು ತಪ್ಪು. 5 ನಿಮಿಷ ಪ್ರೆಸ್ ಮಾಡಬೇಕು. ನೀವು ವಾಚ್ ನೋಡಿಬಿಟ್ಟು 5 ನಿಮಿಷ ಪ್ರೆಸ್ ಮಾಡಿದರೆ ಖಂಡಿತ ಆ ಬ್ಲಡ್ ಸ್ಟಾಪ್ ಆಗುತ್ತೆ. ತಲೆ ಮೇಲೆ ಐಸ್ ಹಾಕೋದು, ನೀರು ಹಾಕೋದು, ಇವೆಲ್ಲ ಮೂಢನಂಬಿಕೆ. ಆಬ್ಸಲ್ಯೂಟ್ಲಿ ಯೂಸ್ಲೆಸ್. ಜಸ್ಟ್ ಬೆಂಡ್ ದ ಚೈಲ್ಡ್ ಡೌನ್, ಪ್ರೆಸ್ ದ ನೋಸ್ ಫಾರ್ 5 minutes, ಅದು ಸ್ಟಾಪ್ ಆಗುತ್ತೆ. ಸ್ಟಾಪ್ ಆದಮೇಲೆ ನೀವು ನಿಮ್ಮ ಡಾಕ್ಟರ್ ಹತ್ರ ಮೀಟ್ ಮಾಡ್ಬೋದು. ಇಲ್ಲ ಸಲೈನ್ ಡ್ರಾಪ್ಸ್ ಅಂತ ಕಾಮನ್ ಆಗಿ ಹಾಕ್ತೀವಿ. ಯಾಕಂದ್ರೆ ಬ್ಲಡ್ ಕ್ಲಾಟ್ ಆಗಿದ್ಮೇಲೆ ತುಂಬ ಒಂಥರ ಇರಿಟೇಷನ್ ಆಗುತ್ತೆ. ನಾವು ಹಿಂಗೆ ಮಾಡ್ತೀವಿ, ಅದನ್ನು ತೆಗಿಬೇಕು ಅಂತ ಪಾಪ ಚಿಕ್ಕ ಮಗುರಿಗೇನು ಅನ್ಸುತ್ತೆ. ಅದು ತೆಗ್ದಿದ್ರೆ ಒಮ್ಮೆ ಬ್ಲೀಡಿಂಗ್ ಆಗುತ್ತೆ. ಅವಾಗ ನೀವು ಅನ್ಕೊಂಡಿದ್ದೀರಾ, ಅಯ್ಯೋ ಪದೇ ಆಗ್ತಾ ಇದೆ ಅಂತ. ಏನೂ ಇಲ್ಲ. ಆ ಬ್ಲಡ್ ಕ್ಲಾಟನ್ನು ಆ ಥರ ತೆಗೆದ್ಬಿಟ್ರೆ ನೋಸ್ ಪಿಕ್ಕಿಂಗ್ ದ್ವಾರ ಆ ಥರ ಆಗ್ಬೋದು. ಅದಕ್ಕೆ ನೇಸಲ್ ಸಲೈನ್ ಡ್ರಾಪ್ಸ್ ಅಂತ ಸಿಗುತ್ತೆ. ಸಿಂಪಲ್ ಮೆಡಿಸಿನ್ ಅದು. ಅದರಲ್ಲಿ ಆ್ಯಕ್ಚುಲಿ ಮೆಡಿಸಿನ್ ಭಾಗನೇ ಇಲ್ಲ, ಬರೀ ಉಪ್ಪಿನಂಶ ಮತ್ತು ನೀರಿದೆ. ಅದನ್ನು ನಾವು ಅಲ್ಲಿ ಹಾಕಿದ್ರೆ ಅದು ಮೆಲ್ಟ್ ಆಗಿ ಸಾಫ್ಟ್ ಆಗುತ್ತೆ. ಆವಾಗ ಇರಿಟೇಷನ್ ಆಗೋದಿಲ್ಲ. ಸೊ ಮಕ್ಕಳಲ್ಲಿ ಕಾಮನ್ ಆಗಿ ಇರೋ ಸಿಂಪ್ಟಮ್ ಎಪಿಸ್ಟಾಕ್ಸಿಸ್, ಮೂಗಿಂದ ಬರೋ ಬ್ಲಡ್. ಆ ಟೈಮಲ್ಲಿ ಗಾಬರಿ ಆಗಬಾರ್ದು. ಮಗು ತಲೆನ ಬಗ್ಗಿಸ್ಬೇಕು ಆ್ಯಂಡ್ ಪ್ರೆಸ್ ಮಾಡಬೇಕು. 5 ನಿಮಿಷ ಪ್ರೆಸ್ ಆದಮೇಲೆ ಇನ್ನೂ ಬ್ಲಡ್ ಬರ್ತಾ ಇದ್ರೆ ಡೆಫಿನೆಟ್ಲಿ ಡಾಕ್ಟರ್ ಹತ್ರ ಹೋಗಬೇಕು. 5 ನಿಮಿಷ ಪ್ರೆಸ್ ಆದಮೇಲೆ ಬ್ಲಡ್ ಏನು ಬಂದಿಲ್ಲ ಅಂದರೆ ನಥಿಂಗ್ ಮೇಜರ್ ಟು ವರಿ. ಸಲೈನ್ ಡ್ರಾಪ್ಸ್ ನೋಸಲ್ಲಿ ಹಾಕ್ಬೋದು. ಅದೇ ಪದೇ ಒಂದೇ ನೋಸಿಂದ ಬರ್ತಾ ಇದ್ರೆ ಬೆಟರ್ ಟು ಶೋ ದ ಡಾಕ್ಟರ್ ಒನ್ಸ್. ಯಾಕೆ, ಅಲ್ಲಿ ಏನೋ ಮಗು ಹಾಕಿದೆಯಾ, ಒಂದೇನೋ ಬೀಜ ಒಳಗಡೆ ಇದೆಯಾ, ಅದರಿಂದ ಆಗ್ತಾ ಇದೆಯಾ, ಇಲ್ಲ ಪಾಲಿಪ್ ಏನಾದರೂ ಇರ್ಬೋದಾ ಅಂತ ಡೆಫಿನೆಟ್ಲಿ ಡಿಸ್ಕಸ್ ವಿತ್ ಯೋರ್ ಡಾಕ್ಟರ್.